ಹಾಕಿದ್ರೆ ಭಗವಂತ ಇನ್ನೊಂದು ಬೀಜವನ್ನ ಡಾಕ್ಟರ್ ಜಿ ಹೆಡಗೇವಾರ್ರವರ ಹೃದಯದಲ್ಲಿ ನೆಟ್ಟ. ಅವರು ಸಂಘ ಸ್ವರೂಪದಲ್ಲಿ ಭಾರತದಲ್ಲಿ ಈ ಆಕ್ರಮಣವನ್ನ ತಡೆಗಟ್ಟಲಿಕ್ಕೆ ಎದೆ ಅಗಲಿಸಿ ನಿಂತರು. ಹೆಂಗ್ ಕಟ್ಟಿದ್ದು ಗೊತ್ತಾ ಸಂಘವನ್ನ ಮಿತ್ರ? ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಜನ ಸೇರ್ತೀವಿ ಸಂಘಕ್ಕೆ 100 ಅಂತ. ಆದ್ರೆ ಡಾಕ್ಟರ್ ಜಿ ಸಂಘ ಕಟ್ಟಿದಾಗ ಹುಡುಗರಿಲ್ಲ. ನಂದೊಂದು ಸಂಘಟನೆ ಇದೆ ಬನ್ನಿ ಅಂತಂದ್ರೆ ಯಾರು ಬರೋದಿಲ್ಲ. ಅದಕ್ಕೆ ಡಾಕ್ಟರ್ ಜಿ ಏನ್ ಮಾಡಿದ್ರು, ಕಬಡ್ಡಿ ಆಡೋಣ ಬನ್ನಿ ಅಂತ ಕಬಡ್ಡಿ ಆಡ್ಲಿಕ್ಕೆ ಅಂತ ಕರ್ಕೊಂಡು ಬಂದ್ರು. ಕಬಡ್ಡಿ ಆಡ್ಲಿಕ್ಕೆ ಬಂದಂತ ಹುಡುಗರಿಗೆ ನಾವು ಸಂಘ ಕಟ್ಟಬೇಕಾಗಿದೆ ಅಂತ ಕನಸನ್ನ ಕಟ್ಟಿಸಿ ಅವರಿಗೆ ಶಾಖೆ ಕರ್ಕೊಂಡು ಬಂದು ಅವರ ಜೊತೆ ನಿಧಾನವಾಗಿ ರಾಷ್ಟ್ರದ ವಿಚಾರಗಳನ್ನ ಚರ್ಚೆ ಮಾಡ್ತಾ ಮಾಡ್ತಾ ಈ ರಾಷ್ಟ್ರವನ್ನ ತನ್ನ ಮೂಲ ಸಂಸ್ಕೃತಿಯ ಸ್ವರೂಪದಲ್ಲಿ ಉಳಿಸಿಕೊಳ್ಳಿಕ್ಕೆ ಡಾಕ್ಟರ್ ಜಿ ಮಾಡಿದ ಪ್ರಯತ್ನ ಇದೆಯಲ್ಲ ಸಾಮಾನ್ಯವಾದ್ದಲ್ಲ. 3 ಹಂತದಲ್ಲಿ ಸಂಘವನ್ನ ಕಟ್ಟಲಾಯಿತು, ಅಥವಾ 3 ಪಿಲ್ಲರ್ಗಳು ಸಂಘಕ್ಕೆ. ಮೊದಲನೇದು ಶಾಖೆ. ಪ್ರತಿನಿತ್ಯ ನಮ್ಮ ಮಕ್ಕಳು ಶಾಖೆಗೆ ಹೋಗ್ಬೇಕು. ಸ್ಕೂಲಿಗೆ ಹೋಗ್ತಾರೋ ಇಲ್ವೋ, ಆದ್ರೆ ಶಾಖೆಗೆ ಹೋಗ್ಲೇಬೇಕು. ಯಾಕೆ ಅಂತಂದ್ರೆ ಈ ರಾಷ್ಟ್ರದ ಮೇಲೆ ಅಭಿಮಾನ ಮೂಡುವಂತ ಸಂಗತಿಗಳನ್ನ ಶಾಖೆಯಲ್ಲಿ ಹೇಳ್ಕೊಡ್ಲಾಗತ್ತೆ. ಅದಕ್ಕೆ ಶಾಖೆಗೆ ಬನ್ನಿ ಅಂತ ಕರೆದ್ರು. ಅದೇ ಮೂಲ ಪಿಲ್ಲರ್. ಎರಡನೇದೇನ್ ಗೊತ್ತಾ? ತಮ್ಮ ಜೀವನವನ್ನೇ ರಾಷ್ಟ್ರಕ್ಕೆ ಸಮರ್ಪಿಸಿರುವಂತ ಪ್ರಚಾರಕರು ಇದರ ಪಿಲ್ಲರ್ಗಳಾದರು. ಮೂರನೇದು ಈ ರಾಷ್ಟ್ರದ ಸಂಸ್ಕೃತಿಯನ್ನ ಬಲವಾಗಿ ಹಿಡಿದುಕೊಂಡಿರುವ ಸಂಘದ ವಿಚಾರಧಾರೆ ಈ ಇಡೀ ಸಂಘಟನೆಯನ್ನ ಬೆಸೆಯಿತು. 1925ರಲ್ಲಿ ಒಂದ್ ಕಡೆ ಸಂಘ ಬೆಳೀತಾ ಹೋಯ್ತು, ಇನ್ನೊಂದ್ ಕಡೆ ಕಮ್ಯುನಿಸ್ಟ್ ಪಾರ್ಟಿ ಬೆಳೀತಾ ಹೋಯ್ತು. ಕಮ್ಯುನಿಸ್ಟ್ ಪಾರ್ಟಿ ಏನ್ ಮಾಡ್ತು ಗೊತ್ತಾ? ವಿದೇಶಿ ಸಂಸ್ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ತನ್ನನ್ನು ಬೆಳೆಸ್ಕೊಳ್ತಾ ಹೋದ್ರೆ, ಸಂಘ ಹಿಂದೂ ಸಂಸ್ಕೃತಿಯನ್ನ ಬುಡವಾಗಿರಿಸಿಕೊಂಡು ತಾನು ನಿಶ್ಚಿತವಾಗಿ ಬೆಳಿಲಿಕ್ಕೆ ಶುರು ಮಾಡ್ತು. ಆ ಕಡೆ ಕಮ್ಯುನಿಸ್ಟರು ಅಧಿಕಾರಕ್ಕೋಸ್ಕರ ಹಪಾಪಿತನ ಪಟ್ಟರು. ಅವ್ರಿಗೆ ಅಧಿಕಾರ ಸಿಕ್ತು. ಕೇರಳದಲ್ಲಿ ಅಧಿಕಾರ ಮಾಡಿದ್ರು, ಅವರು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಮಾಡಿದ್ರು, ತ್ರಿಪುರಾದಲ್ಲಿ ಅಧಿಕಾರ ಮಾಡಿದ್ರು. ಕೇಂದ್ರ ಸರ್ಕಾರದಲ್ಲಿ ಒಂದು ಹಂತದಲ್ಲಿ 50ಕ್ಕೂ ಹೆಚ್ಚು ಸೀಟುಗಳು ಅವ್ರ ಕೈಯಲ್ಲಿತ್ತು. ಕಾಂಗ್ರೆಸ್ ಗವರ್ಮೆಂಟ್ ಒಂದು ಕಾಲದಲ್ಲಿ ಇದ್ದಾಗ ಕಮ್ಯುನಿಸ್ಟರ ಸಹಕಾರವಿಲ್ಲದೆ ಯಾವ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಹಂಗ ಬೆಳೆದು ಬಿಟ್ರು. ಆದ್ರೆ ಈ ಕಡೆ ಸಂಘ ಯಾವತ್ತೂ ಅಧಿಕಾರಕ್ಕೆ ಪ್ರಯತ್ನವೇ ಪಡಲಿಲ್ಲ. ಉಲ್ಟಾ ಏನಾಯ್ತು ಗೊತ್ತಾ? ಸಂಘದ ಮೇಲೆ ಪದೇ ಪದೇ ಬ್ಯಾನ್ ಮಾಡ್ತೀವಿ ಅಂತ ಭಯದ ತೂಗು ಕಟ್ಟಿ ಇಟ್ರು. ಮಿತ್ರ, ಸಂಘವನ್ನ ಬ್ಯಾನ್ ಮಾಡ್ತೀವಿ ಅಂತ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಹೇಳಿದ್ರು. ಸಂಘವನ್ನ ಬ್ಯಾನ್ ಮಾಡ್ತೀವಿ ಅಂತ ಮಾಡಿದ್ರು ಕೂಡ ಯಾವಾಗ ಬಾಬರಿ ಮಸೀದಿ ಉರುಳಿದಾಗ ಹೇಳಿದ್ರು. ಕರ್ನಾಟಕದಲ್ಲಂತೂ ದಿನ ಬೆಳಗಾದ್ರೆ ಒಬ್ಬ ಮಂತ್ರಿ ಸಂಘವನ್ನ ಬ್ಯಾನ್ ಮಾಡ್ತೀನಿ ಅಂತಿರ್ತಾನೆ. ಯಾವಾಗ ಬ್ಯಾನ್ ಮಾಡ್ತೀನಿ ಅಂತಾರೋ ಆಗ ಜನ ಜಾಸ್ತಿ ಬರ್ತಾರೆ. ನಾವೆಲ್ಲ ಸ್ವಯಂ ಸೇವಕರು, ತಾಕತ್ತಿದ್ರೆ ಬ್ಯಾನ್ ಮಾಡು, ಬ್ಯಾನ್ ಮಾಡಿದ್ಮೇಲೆ ಸಂಘವನ್ನು ಇನ್ನೂ ಜೋರಾಗಿ ಕಟ್ತೀವಿ ಅಂತ ಸ್ವಯಂ ಸೇವಕರಾಗಿ ಹೇಳೋದಿದೆಯಲ್ಲ, ಇದು ಸ್ವಯಂ ಸೇವಕರ ತಾಕತ್ತು. ಇದು ಕರ್ನಾಟಕದಲ್ಲಿ ನಾವು ಕಟ್ಟಿರುವಂತ ಸಂಘದ ತಾಕತ್ತು ಅಂತ ಯಾರೂ ಮರೆಯುವಂತಿಲ್ಲ. ಆ ಕಡೆ ಕಮ್ಯುನಿಸ್ಟ್ ಪಾರ್ಟಿ ಒಂದು ಹಂತಕ್ಕೆ ಎಲ್ಲಿಗೆ ಬಂತು ಅಂತಂದ್ರೆ ಮೇಲಕ್ಕೆ ಏರ್ತು ನಿಧಾನವಾಗಿ ಕೆಳಗಿಳಿಲಿಕ್ಕೆ ಶುರುವಾಯ್ತು. 54 ಸೀಟ್ ಇದ್ದಿದ್ದು 40ಕ್ಕೆ ಬಂತು, 40ರಿಂದ 5ಕ್ಕೆ ಬಂತು, 5ರಿಂದ 8ಕ್ಕೆ ಬಂದಿದೆ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಚಿಂತನೆಗಳಿಂದ ಎಲ್ಲಿ ಬಂದು ನಿಲ್ತು ಅಂತಂದ್ರೆ ದೇಶದ ಚುಕ್ಕಾಣಿಯನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಈ ದೇಶದ ದೊಡ್ಡ ಬದಲಾವಣೆಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಿದ್ಧವಾಗಿ ನಿಂತಿದೆಯಲ್ಲ. ಎಂತ ಬದಲಾವಣೆ ಬಂತು ಮಿತ್ರರೇ! ಇವತ್ತು ಭಾರತ ಹಳೆಯ ಭಾರತ ಅಲ್ಲ. ಹಿಂದೂಗಳ ಕೈಯಲ್ಲಿ ದೇಶ ಕೊಟ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಭಾರತ ಸಾಕ್ಷಿ. ಒಂದು ಕಾಲದಲ್ಲಿ ಭಾರತವನ್ನ ಬಡ ರಾಷ್ಟ್ರ ಅಂತ ಕರೀತಿದ್ರು, ದರಿದ್ರ ರಾಷ್ಟ್ರ ಅಂತ ಕರೀತಿದ್ರು, ಹಾವಾಡಿಗರ ದೇಶ ಅಂತ ಕರೀತಿದ್ರು. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಇನ್ನೊಂದು 6 ತಿಂಗಳು ಕಳೆದ್ರೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ನಾವು. ಅಮೆರಿಕ ಬಿಟ್ರೆ, ಚೀನಾ ಬಿಟ್ರೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಭಾರತವಾಗುತ್ತೆ. ಇಷ್ಟೇ ಅಲ್ಲ, ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಮಿತ್ರರೇ, ಯಾವುದಕ್ಕೋಸ್ಕರ ಈ ದೇಶ 500 ವರ್ಷಗಳ ಕಾಲ ಪರಿತಪಿಸಿತ್ತೋ, ಹಿಂದುವಿನ ಏಕತೆಯ ಕಾರಣಕ್ಕೋಸ್ಕರ ಈಗ ಪುನರ್ ನಿರ್ಮಾಣಗೊಂಡಿದೆ ರಾಮ ಮಂದಿರ. ಮಿತ್ರೇ, ರಾಮ ಮಂದಿರ ನಿರ್ಮಾಣ ಮಾಡಿದ್ಯಾರು? ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಲ್ಲ. ಈ ರಾಮ ಮಂದಿರದ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಶುರು ಮಾಡಿದ್ ಯಾರು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೋರಾಟ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ, ಕರಸೇವಕರನ್ನ ಕರೆದು ಬನ್ನಿ ರಾಮ ಮಂದಿರಕ್ಕೆ ಕರಸೇವೆಗೆ ಹೋಗೋಣ ಅಂತ ಆಹ್ವಾನ ಕೊಟ್ಟಿದ್ದು ಸಂಘ. ಕರಸೇವೆಗೆ ಹೋದವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ಸಂಘ. ಕರಸೇವೆ ಮಾಡ್ತಾ ಮಾಡ್ತಾ ಇಲ್ಲೊಂದು ರಾಮ ಮಂದಿರ ಬೇಕೇ ಬೇಕು ಅಂತ ಕನಸು ಕಟ್ಟಲಿಕ್ಕೆ ಕಾರಣವಾಗಿದ್ದು ಸಂಘ. ಕೊನೆಗೊಂದು ದಿನ ಅಲ್ಲೊಂದಿದ್ದ ಕಟ್ಟಡ ಉರುಳಿ ಬಿತ್ತಲ್ಲ,
ಆ ಉರುಳಿ ಬಿದ್ದಾಗ್ಲೂ ಕೂಡ ಅದರ ಅದರ ಜೊತೆಗೆ ನಿಂತಿದ್ದು, ಅವತ್ತು ಯಾರ್ಯಾರನ್ನ ಸರ್ಕಾರ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತೋ ಅವರ ಜೊತೆಗೆ ನಿಂತಿದ್ದು ಸಂಘ. ಒಂದೊಂದು ಇಟ್ಟಿಗೆಯನ್ನು ಸಂಗ್ರಹಿಸಿ ಅಲ್ಲಿಟ್ಟು ಈ ದೇಶದಲ್ಲಿ ಪ್ರತಿ ವರ್ಷ ಕನಸು ಕಾಣಿಸ್ತಾ, ಮುಂದಿನ ವರ್ಷ ರಾಮ ಮಂದಿರ, ಮುಂದಿನ ವರ್ಷ ರಾಮ ಮಂದಿರ, ಮರಿಬೇಡಿ ರಾಮ ಮಂದಿರ, ಮರಿಬೇಡಿ ರಾಮ ಮಂದಿರ ಅಂತ ಹೇಳಿ 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 ಯಾವುದನ್ನ 500 ವರ್ಷಗಳಿಂದ ನಮ್ಮ ಪೂರ್ವಜರು ಮಾಡ್ಲಿಕ್ಕಾಗಿರ್ಲಿಲ್ವೋ, ಸಂಘ ತನ್ನ 100 ವರ್ಷಗಳ ಅವಧಿಯಲ್ಲಿ ರಾಮ ಮಂದಿರದ ಪುನರ್ ನಿರ್ಮಾಣ ಮಾಡಿ ಹಿಂದೂ ಸಮಾಜದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸ್ತು. ಆದ್ರೆ ಕೆಲಸ ಮುಗುದಿಲ್ಲ, ಶಿವನ ಮಂದಿರ ಬಾಕಿ ಇದೆ. ನಂಗೆ ಗೊತ್ತಿದೆ ಇಲ್ಲಿ ಬಹಳ ಜನ ಶಿವನ ಭಕ್ತರಿದ್ದೀರಿ. ಕಾಶಿ ಮಂದಿರ ಆಗಿದೆ, ಒಳ್ಳೆ ಕಾರಿಡಾರ್ ಆಗಿದೆ, ಆದ್ರೆ ಪಾಪ ಇನ್ನು ನಂದಿಯ ಪ್ರತೀಕ್ಷೆ ಮುಗುದಿಲ್ಲ. ಯಾರ್ಯಾರು ವಿಶ್ವನಾಥನ ಮಂದಿರಕ್ಕೆ ಹೋಗಿದ್ದಾರೋ ಅವ್ರಿಗೆ ಗೊತ್ತಿದೆ, ನಂದಿ ಶಿವನ ಎದುರಿಗೆ ತಿರ್ಕೊಂಡು ಕೂತಿರ್ಬೇಕು, ಕಾಶಿ ಮಂದಿರದಲ್ಲಿ ಮಾತ್ರ ಶಿವನಿಗೆ ಬೆನ್ನ ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ಯಾಕ್ರಿ ಅಂದ್ರೆ ನಂದಿ ಹೇಳ್ತಾನೆ, ನೀವು ಬೇಕಿದ್ರೆ ಈ ಮಂದಿರಕ್ಕೆ ಹೋಗಿ, ನನ್ ಬಾಸ್ ಇಲ್ಲಿ ಕೂತಿದ್ದಾನೆ, ಅವನನ್ನು ಬಿಡಿಸ್ಕೊಡೋವರೆಗೂ ನಾನು ಇಲ್ಲೇ ನೋಡ್ತಿರ್ತೀನಿ ಅಂತ. ಬಿಡಿಸ್ಕೊಡುವ ತಾಕತ್ ಯಾರಿಗಿದೆ ಅಂತಂದ್ರೆ ಸಂಘಕ್ಕೆ ಮಾತ್ರ, RSS ಗೆ ಮಾತ್ರ. ಮುಗ್ದಿಲ್ಲ ಇನ್ನು ಶಿವನ್